ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಈಗ ಟೈಮ ಸಂಜೆ ಮುಂದ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ. ಯಾಕಂತಂದ್ರೆ ಏನಾದರೂ ಮಾಡ್ಬೇಕಂತ ಅನ್ಕೊಂಡ್ರೆ ಒಟ್ಟು ಮನಸ್ಸಿಲ್ಲಾರ್ದಂಗೆ ಆಗ್ಬಿಟ್ಟದ್ರಿ. ಹಾಗಾಗಿ ಏನು ಕೆಲಸನೂ ಮಾಡಿಲ್ರಿ ನಾನಂತೂ. ಅಂದ್ರೆ ಈ ಕಡೆ ಬಾ, ಇಲ್ಲಿ ಬಾ, ಸಮೃದ್ಧಿ ಬಾ. ಹಾಗಾಗಿ ರೆಸಿಪಿಗಳು ಮಾಡ್ಬೇಕಂತ ಅನ್ಕೋತೀನಿ ರೀ. ಆದ್ರೆ ರೆಸಿಪಿ ಮಾಡೋಕ್ಕಾಗಲ್ಲ ನನಗೆ. ಯಾಕಂದ್ರೆ ರೈತರ ಜೀವನ ಹೆಂಗಿರ್ತದಂತ ಇವತ್ತು ನಾನು ಹೇಳೋದತ್ತೀನಿ ರೀ. ಯಾಕಂದ್ರೆ ಎಷ್ಟು ಕಷ್ಟಕರವಾದ ಜೀವನ ರೈತರದಪ್ಪ ಅಂತೇಳಿ. ಈ ಕಡೆ ಬಾ, ಈ ಕಡೆ ಬಾ, ಕೆಡುತ್ತಾನ. ಈ ಕಡೆ ಬಾ, ಇಲ್ಲಿ ಬಾ, ನಾವಲ್ಲಿ ಬಾ, ಈ ಕಡೆ ಬಾ, ಹೊಡಿತಾನ. ಇಬ್ರದ್ದು ಜಗಳ ರೀ ಅವ್ರದ, ಸಮೃದ್ಧಿ ಸಮೃದ್ಧಿದಂತ್ರ. ಹೋಗು, ಬಟ್ಟೆ ತೆಗೆಸ್ಕೊಂಡಿದ್ದಲ್ಲ ಕಳೆಯವು. ಏನೋಯ್ತಿ? ಬೆಲ್ಲ ಚಪಾತಿ ಹೋಯ್ ಸಾಲಿಗೆ ನೋಡ್ರಿ. ಬೆಲ್ಲ ಚಪಾತಿ ತೊಗೊಂಡು ಹೋಗ್ತಾನಂದ್ರಿ ಸಾಲಿಗೆ. ಇವತ್ತು ಶನಿವಾರ ಜಲ್ದಿನೇ ಬಂದಾನ. ಬರೀ ಆಟ ಆಡೋದು ನಡೆದು ನೋಡ್ರಿ, ನೀರಿನಾಗೆ ಆಟ ಆಡೋದ್ರಿ. ಬರೀ ಬಂದನ ನೀರಿನಾಗ ಆಟ ಆಡ್ಕೋತ ಕೂತ್ಬಿಟ್ಟಾನ್ರಿ. ಅವನ ಜೊತೆ ಈಕಿ ಹೋಗ್ಬೇಕ್ರಿ. ಈಗ ಒಂದು 3-4 ಅಂಗಿ ಕಳೆದಾಡ್ರಿ ನೀರಿನಾಗ ಆಟ ಆಡೋದು ಕಳೆಯೋದು. ಅವು ಮತ್ತು ತೊಯ್ದ್ಮೇಲೆ 1 ನಿಮಿಷ ನಿಂದ್ರಲ್ರಿ. ಹಿಂಗೆ ಬಟ್ಟೆ ಒಂದು ಹನಿ ನೀರು ಬಿದ್ದು ಅಂದ್ರೆ ಅದು ಕಳೆದು ಬಿಡ್ಬೇಕ್ರಿ ಆಕಿ. ಯಾಕಂದ್ರೆ ಆ ಬಟ್ಟೆ ತೊಯ್ದ್ರೆ ನಡೆಯಲ್ರಿ ಆಕಿ, ಅಷ್ಟು ಇದು ರೀ. ಈಗ ಮತ್ತು ಅಕ್ಕಿನೋ ಡ್ರೆಸ್ ಒಂದು ಹಾಕೊಳಲ್ರಿ, ಎಲ್ಲ ಸಮೂನ್ ಡ್ರೆಸ್ ರೀ. ಇದು ನೋಡ್ರಿ, ಸಮೂನಂಗಿ ಹಾಕೊಂಡು ಕುಂದಿರ್ತಾಳೆ ಹಿಂಗೆ ಇಷ್ಟು ದೊಡ್ಡದ. ಎಲ್ಲಿಗಾರೆ ಊರಾಗಿ ಅದಕ್ಕೆ ಹೋಗ್ಬೇಕಿತ್ತಪ್ಪ ಅಂತಂದ್ರೆ ಹ್ಞೂ ರೀ, ಎಲ್ಲಿಗಾರ ಊರಿಗೆ ಹೋಗ್ಬೇಕಿತ್ತಂದ್ರೆ ಅದು ಜಗಳಾಡಿ ಆಕಿಗೆ ಬಟ್ಟೆ ಹಾಕ್ಬೇಕ್ರಿ. ಆಕಿ ನೋ ಡ್ರೆಸ್ ಇಲ್ಲಿಗ ಅಂದ್ರೆ ಬರೀ ಅವ್ರ ಅಣ್ಣನ ಡ್ರೆಸ್ ಹಾಕೋತಾಳ್ರಿ. ಅವನು ಸಾಲಿ ಬಟ್ಟೆನೇ ಬಿಡ್ತಾಳ್ರಿ. ಬರೀ ಇಲ್ದ್ರ ಬಟ್ಟೆನೇ ಹಾಕೊಳಲ್ರಿ ಆಕಿ. ಅವು ಬಟ್ಟೆ ಹಾಕಿದ್ರೆ ಅಷ್ಟು ಹಾಕೋತಾಳೆ. ಯಾರು ಬಟ್ಟೆ ಹಾಕೋತೀರಿ ನೀವು? ನೋಡ್ರಿ, ಸಮೂನ್ ಬಟ್ಟೆ ಉಟ್ಕೋತಾಳಂತ್ರಿ ಆಕಿ, ಸಾಲಿಗೆ ಬಟ್ಟೆಗಳ. ನಿನ್ನೆ ಸಾಲಿಗೆ ಹೋಗ್ತೇವ. ನಿನ್ನೆ ನೋಡಿದ್ರಲ್ರಿ ಅಲ್ಲಿ ಕಬ್ಬಿನ ಹೊಲದಾಗ. ನಿನ್ನೆ ನೋಡಿದ್ರಲ್ರಿ ಅಲ್ಲಿ ಸುಲ್ತಾನ್ಪುರ ಹೊಲ ರೀ ಅದು. ಅಲ್ಲಿ ಕಬ್ಬಿನಾಗ ಸದಿ ತೆಗ್ಸ್ಕೊತಿದ್ರಿ. ಭಾಳ ಅಂದ್ರೆ ಭಾಳ ಹೋಲ್ರಿ. ಏನಿಲ್ಲ ಅಂತಂದ್ರೆ ಅದು ಕಟ್ಟಿಗೆ ಚೂಸ್ತದ ಸಮ ಆ ಹೊಲಕ್ಕೆ ಸದಿ ಹೊಡಿಬೇಕಂತಂದ್ರನ ಏನಿಲ್ಲ ಅಂತಂದ್ರೆ 40,000-50,000 ರೂಪಾಯಿ ಬೇಕಾಗ್ಬೋದ್ರಿ. ಅದು ಅಷ್ಟು ಹೊಲ ಸದಿ ಹೊಡಿಯೋಕೆ ಅಷ್ಟು ಹುಲ್ಲಾಗ್ಬಿಟ್ಟದ್ರಿ ಅದು. ಯಾಕಂದ್ರೆ ಹುಲ್ಲಿನ ಎಣ್ಣೆ ಹೊಡಿಬೇಕಂತ ಈಗ ನಾವು ಈ ಕಡೆ ಎಲ್ಲ ಏನು ಕಬ್ಬಾಕಿವಲ್ರಿ, ಯಾವ ಹೊಲಕ್ಕೂ ಸದಿ ತೆಗ್ಸಿಲ್ರಿ. ಬರೀ ಹುಲ್ಲಿನ ಎಣ್ಣೆ ಹೊಡೆದ್ಬಿಟ್ಟಾರ್ರಿ. ಅಂದ್ರೆ ಬೇರೆ ಬೇರೆ ಥರದ ಹುಲ್ಲಿದ್ರೆ ಹುಲ್ಲಿನ ಎಣ್ಣೆ ಹೊಡಿಬೋದ್ರಿ. ಅದು ಸಜ್ಜಿ ಹುಲ್ಲು ಅಂತ ಹೇಳ್ರಿ, ಸೇಮ್ ಕಬ್ಬಿನ ಥರ ಇರ್ತಾರೆ ಅದು. ಆ ಹುಲ್ಲು ಮಾತ್ರ ಒಟ್ಟು ಸಾಯಂಗಿಲ್ಲಂತ್ರಿ ಅದು ಎಣ್ಣೆ ಹೊಡೆದ್ರು ಭೀ. ಹಾಗಾಗಿ ಭಾಳ ಹೈರಾಣ ಬಂತ್ರಿ. ಎಲ್ಲರ ಎಣ್ಣೆ ಸಿಗ್ತದೇನೋ ತರಿಸಿ ಹೊಡಿಬೇಕು ಅಂತೇಳಿ ಎಲ್ಲ ಕಡೆಗೂ ಪ್ರಯತ್ನ ಪಟ್ಟರು ಯಜಮಾನ್ರು. ಭಾಳಷ್ಟು ಕಡೆಗೆ ಹೋಗಿ ಬಂದ್ರು ರೀ, ಅವ್ರು ಕೇಳ್ಕೊಂಬಂದರು. ಆದ್ರೆ ಕಬ್ಬಿನೊಳಗೆ ಆ ಹುಲ್ಲಿಗೆ ಮಾತ್ರ ಎಣ್ಣೆ ಇಲ್ಲಂತ್ರಿ. ಹಾಗಾಗಿ ಸದಿ ತೆಗ್ಸುವಂಥ ಪರಿಸ್ಥಿತಿ ಬಂತ್ರಿ ನಮ್ದು. ಹಾಗಾಗಿ ಸದಿ ತೆಗೆಸ್ಲಕತ್ತಿದ್ದೇವ್ರಿ. ಈಗ ಇವತ್ತಿಗೆ 4 ದಿವಸ ಐತ್ರಿ. ಇನ್ನು ನಾಳೆಗೆ 1 ದಿವಸ ಆದ್ರೆ ಆಗ್ತದ್ರಿ. ಒಂದು ದಿನಕ್ಕೆ 20 ಜನ ರೀ, 250 ರೂಪಾಯಿ ಕೂಲಿ ರೀ. ಹಾಗಾಗಿ ಭಾಳಷ್ಟು ಖರ್ಚು ಅಂತದ್ರಿ ಆ ಹೊಲ ಸದಿದಂತೂ. ಅದ್ರಾಗ ರೀ ಈಗ ಇಲ್ಲೇ ಮನೆ ಬೆಳಕಿನೇನು ಕಬ್ಬದಲ್ರಿ ಇದು. ಈ ಕಬ್ಬಿನ ಪರಿಸ್ಥಿತಿ ಯಾವ ರೀತಿ ಆಗ್ಯದಪ್ಪ ಅಂದ್ರೆ ನೋಡೋಕ್ಕಾಗಲ್ಲ ನಮಗಂತೂ. ಯಾಕಂತಂದ್ರೆ ಇವಾಗ ಕಬ್ಬಿ ನೀರು ಬಿಡ್ಲಾರ್ದ ಏನಿಲ್ಲ ಅಂತಂದ್ರು ಒಂದು 2 ತಿಂಗಳು ಕಂಪ್ಲೀಟ್ ಐತ್ರಿ ಕಬ್ಬಿಗೆ ನೀರು ಬಿಡ್ಲಾರ್ದ. ಯಾಕಪ್ಪ ಅಂತಂದ್ರೆ ರೀ, ನಿಮಗೆ ಗೊತ್ತಿರೋ ಹಂಗೆ ಜಗಳ ಆಗ್ಬಿಟ್ಟು ಬಾರಿ ಕಡೆ ಸುಮ್ಕೊಂಡ್ರು. ನೀ ಕೂಡ ತಾಕು ಏನಿಲ್ಲ ಅಂತಂದ್ರೆ 2 ತಿಂಗಳು ಬರೋಬ್ಬರಿ 2 ತಿಂಗಳು ಐತ್ರಿ ಕಬ್ಬಿಗೆ ಒಟ್ಟ ನೀರು ಹಾಕಿಲ್ಲ. ಯಾಕಂತಂದ್ರೆ ಈಗ ಮಳೆ ಸ್ಟಾರ್ಟ್ ಆಗಿನೇ 1 ತಿಂಗಳು ಆತಿತ್ತು ರೀ. ಈಗ ಮಳೆ ಬಂದ್ರೆ ಆದ್ರೆ ಮಳೆನೇ ಬರೋವಲ್ರಿ. ಬ್ಯಾಸ್ಗಿಗೆಲ್ಲ ಏನೋ ಕಬ್ಬ ಚಲೋ ಅದು ರೀ, ನೀರು ಸಾತು. ಆದರೆ ಇನ್ನೂ ಎಷ್ಟು ದಿನ ಅಂತೇಳಿ ಬಾಯಿಗಳಿಗೆ ನೀರು ಬರ್ತಾವೆ. ಬೀಳ್ತಮ್ಮ ಬ್ಯಾರಲ್ ಬೀಳುತ್ತೆ. ಎಷ್ಟು ದಿನ ಅಂತೇಳಿ ಬಾಯಿಗಳಿಗೆ ನೀರು ಬರ್ತಾವ್ರಿ. ಈಗ ಬಾಯಿಗಳಿಗೆ ಭೀ ನೀರೆಲ್ಲ ಒಣಗಿ ಬಿಡ್ಲತ್ತವ್ರಿ. ಯಾಕಂತಂದ್ರೆ ಮಳೆನೇ ಇಲ್ರಿ ಒಟ್ಟ. ಈಗ ಮಿರ್ಗ ಆಗಿನೇ 1 ತಿಂಗಳು ಐತ್ರಿ, ಇನ್ನೂ ಕೂಡ 1 ಹನಿ ಮಳೆ ಬರಲ್ದು. ಹಾಗಾಗಿ ಇರೋ ಬಾಯಿಗಳೆಲ್ಲ ಬತ್ತಿ ನಡೆದವ. ಈ ಕಬ್ಬಿನ ಪರಿಸ್ಥಿತಿ ಯಾವ ರೀತಿ ಆಗ್ಯದಪ್ಪ ರೈತರ ಜೀವನ ಅಂದ್ರೆ, 1 ಲಕ್ಷ ಗಟ್ಟಲೆ ಕಬ್ಬಿಗೆ ಲಾಗೋಡಿ ಮಾಡಿ ಹಾಕಿ ಈಗ ಬ್ಯಾಸಿಗೆಗಂತೂ ಯಾವ ರೀತಿನೂ ಬದುಕಿಸಿದೆವು. ಆದರೆ ಈಗ ಮಳೆಗಾಲ ಟೈಮಿಗೂ ಬದುಕಿಸ್ಬೇಕು. ಮಳೆ ಮೇಲೆ ಇದು ಬಾಯಿ ಮೇಲೆ ಅಂತಂದ್ರೆ ಅಂತೂ ಆಗಂಗಿಲ್ಲ ರೀ. ಈಗ ಮಳೆ ಬಂದ್ರನ ಕಬ್ಬುಗಳು ಚಲೋ ಆತಾವ್ರಿ. ಈಗ ಮಳಿನ ಬರವಲ್ರಿ ನಂಬಲ್ಯಾಕಂತೂ. 1 ಹನಿ ಮಳೆ ಬರಲ್ದು. ಭಾಳ ಅಂದ್ರೆ ಭಾಳ ಹೈರಾಣ ಅಂತಂದ್ರೆ ರೈತರ ಜೀವನ ಇಷ್ಟು ಹೈರಾಣ ರೀ. ಈಗ ನೋಡ್ರಿ ನಾವು
ಹೊಲ ಇದ್ದವ್ರದಂತಂದ್ರೆ ಹೆಂಗಾದ್ರೂ ಆಗ್ತದ್ರಿ. ಹೊಲ ಇದ್ದವ್ರದಂತಂದ್ರೆ ಹೆಂಗಾದ್ರೂ ಆಗ್ತದ್ರಿ. ಅಂದ್ರೆ ಈ ವರ್ಷ ಬೆಳೆದಿಲ್ಲಪ್ಪ ಅಂತಂದ್ರೆ ಮುಂದಿನ ವರ್ಷನಾದ್ರೂ ಬೆಳೀತದಪ್ಪ, ಮತ್ತು ಮಳೆ ಬಂದಾಗಾದ್ರೂ ಆತಪ್ಪ ಅಂತ ಅನ್ನೋ ಒಂದು ಭರವಸೆ ಇರ್ತದ್ರಿ. ಈಗ ನಮ್ಮಂಥವ್ರ ಹೊಲ ಇರ್ಲಾರ್ದವ್ರದ್ದು ಎಷ್ಟು ಕಷ್ಟಪ್ಪ ಅಂತಂದ್ರಿ. ಯಾಕಂತಂದ್ರೆ ನಮ್ಮಂಥವ್ರ ಜೀವನ ಯಾವ ರೀತಿಪ್ಪ ಅಂತಂದ್ರೆ, ಈಗ ಹೊಲ ಇದ್ದವ್ರು ನೋಡ್ರಿ, ಹೊಲ ಇರ್ತದ, ಈಗ ಕಡ್ತಿ ಹಾಕ್ಬಿಡ್ತಾರೆ ಅವ್ರ ಹೊಲದವ್ರು ಒಬ್ಬೊಬ್ರೊಬ್ಬರ ಕಡ್ತಿ ಹಾಕಿರ್ತಾರ. ಅವ್ರಿಗೆ ಮಳೆ ಬಂದರೂ ಅಷ್ಟೇ, ಬರದೇ ಇದ್ರು ಅಷ್ಟೇ ರೊಕ್ಕ ಅಂತೂ ಬಂದಿರ್ತಾವ. ಇನ್ನೊಬ್ರು ಅಂತಂದ್ರೆ ಪಾಲಕ್ ಅಂತೇಳಿ ಹಚ್ಚಿರ್ತಾರೆ. ಈಗ ನಾವು ಮಾಡಿರೋ ಹೊಲಗಳು ಪಾಲಿಗೆ ರೀ ಅಂದ್ರೆ ಅರ್ಧದಷ್ಟು ಮಾಲಕರಿಗೆ ಅರ್ಧದಷ್ಟು ನಮಗೆ ಇದ್ದಿರ್ತದ, ಆ ರೀತಿನೂ ಇರ್ತಾವ. ಈಗ ನೋಡ್ರಿ ನಮ್ಮಂಥವ್ರ ಹೊಲ ಇದ್ದವ್ರಿಗೆ ಅಂತಂದ್ರೆ ಈ ವರ್ಷ ಇದ್ರೆ ಮುಂದಿನ ವರ್ಷ ಆದ್ರೂ ಬೆಳೀತದಪ್ಪ ಅನ್ನೋ ಒಂದು ಭರವಸೆ ಇರ್ತದೆ. ಈಗ ನಮ್ಮಂಥವ್ರು ನೋಡ್ರಿ ಹೊಲ ಇರ್ಲಾರ್ದವ್ರ ಬ್ಯಾಸ್ಗಿ ಎಲ್ಲ ಗಳೆ ಹೊಡೆದು ಗಾಡಿ ಹೊಡೆದು ಈಗ ಮಳೆ ಬರೋ ಟೈಮ್ನಾಗ ಮಳೆ ಬರ್ಲಿಕ್ಕೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಹೈರಾಣ್ರಿ ರೈತರ ಜೀವನ. ಈಗ ನೋಡ್ರಿ ಮಳೆ ಬಂದಿತ್ತಪ್ಪ ಅಂದ್ರೆ ಹೆಸರು ಅದು ಇದು ಹಾಕ್ತಿದ್ದೇವ್ರಿ ಹೊಲದಾಗ. ಈಗ ಹೆಸರು ಅದ್ರದ್ದು ಏನಾದರೆ ಒಂದು ಸ್ವಲ್ಪ ಇನ್ಕಮ್ ಆಯ್ತಂದ್ರೆ ಮುಂದಿನ ಲಾಗೋಡಿ ಹಾಕಕ್ಕೆ ಅನುಕೂಲ ಆಗ್ತದೆ. ಈಗ ಮಳಿನೇ ಇಲ್ಲರಿ, ಮಳಿನೇ ಇಲ್ಲ ಅಂದಮೇಲೆ ಈ ಹೆಸರಂತೂ ಹಾಕಕ್ಕಾಗಂಗಿಲ್ಲ ರೀ, ಯಾಕಂದ್ರೆ ಟೈಮ್ ಆಗಿಬಿಡ್ತದ್ರಿ. ಈಗ ಹೀಗಾಗಿ ಈಗ ಇರೋ ಕಬ್ಬಿಗೆ ಬ್ಯಾಸ್ಗಿ ಒಳಗೆ ಕಬ್ಬಿಗೆ ಸಾಕಷ್ಟು ರೊಕ್ಕಗಳು ಹಾಕಿದೆವು. ಈಗ ಇರೋ ಕಬ್ಬು ಒಣಗ್ಲಿಕ್ಕತ್ರ ಎಷ್ಟು ಹೈರಾಣ್ರಿ ನಮ್ಮಂಥವ್ರಿಗೆಲ್ಲ. ಯಾಕಂತಂದ್ರೆ ನಮ್ಮ ಬೆಲೆಕ ಇರೋದು ₹1 ಸಮೇತ ಇರೋಂಗಿಲ್ಲ, ಅಲ್ಲಿ ಇಲ್ಲಿ ಸಾಲ ಸೂಲ. ಯಾಕಂತಂದ್ರೆ ನಮ್ಮ ಬೆಲೆಕ ₹1 ಸಮೇತ ಇರೋಂಗಿಲ್ಲ ನಮ್ಮಂಥವ್ರ ಬೆಲೆಕ. ಅಲ್ಲಿ ಇಲ್ಲಿ ಸಾಲ ಎಲ್ಲ ತೆಗೆದು ಏನೋ ಒಂದು ಬೆಳೆದು ಬರ್ತದಪ್ಪ ಅಂತ ಅನ್ನೋ ಒಂದು ಭರವಸೆ ಮೇಲೆ ಸಾಲ ಎಲ್ಲ ಮಾಡಿ ಈಗ ಕಬ್ಬೆಲ್ಲ ಹಚ್ಕೊಂಡು ಕುಂತೀವಿ. ಈಗ ಏನಿಲ್ಲ ಅಂತಂದ್ರೆ ಒಂದು ₹5 ಲಕ್ಷ ಸಾಲ ಮಾಡಿ ಕಬ್ಬನ್ನ ಹಚ್ಚಿದೇವ್ರಿ ನಾವು. ಎಲ್ಲ ಕಡೆಗೂ ಸಾಲ ತೆಗೆದ. ಈಗ ನೋಡ್ರಿ ಅಷ್ಟು ಸಾಲ ಮಾಡಿ ಕಬ್ಬು ಹಚ್ಚಿದೆವು. ಈಗ ಸಮೂ ಬೀಳ್ತಿರೋಡೀಗ ಅಷ್ಟೆಲ್ಲ ಸಾಲ ಮಾಡ್ಕೊಂಡ ಕಬ್ಬು ಹಚ್ಚಿದೆವು. ಈಗ ಮಳೆ ಬರೋದ್ರಿ, ಕಬ್ಬುಗಳು ಒಣಗ್ಲಿಕ್ಕತ್ತಾವ. ಹಾಗಾಗಿ ಎಷ್ಟು ಹೈರಾಣ್ರಿ ರೈತರ ಪರಿಸ್ಥಿತಿ ನೋಡ್ರಿ. ಅಂದ್ರೆ ನಮ್ಮಂಥ ಮನುಷ್ಯರ ಮುಖ ನೋಡಿ ಬರದೇ ಹೋದ್ರು ಮಳೆ, ಬಸವಣ್ಣನ ಮುಖ ನೋಡಾದ್ರೂ ಮಳೆ ಬರ್ಬೇಕಂತ ಅನ್ನಿಸ್ತದೆ ರೀ. ಅಂದರೆ ನಮ್ಮಂಥವ್ರ ಮುಖ ನೋಡದೆ ಹೋದ್ರು ಬಸವಣ್ಣನ ಮುಖ ನೋಡಾದ್ರೂ ಮಳೆ ಬರ್ಬೇಕು. ಯಾಕಂತಂದ್ರೆ ಈಗ ಮಳೆ ಬಂದ್ರೆ ನೋಡ್ರಿ ಬಂದರಿಗಳಿಗೆಲ್ಲ ಹುಲ್ಲು ಆತವ, ದನ ಕರುಗಳಿಗೆ ನೀರು ಆತವ, ಮತ್ತು ಅವು ಕಮ್ಮಿಯವೂ ಆಗ್ತದ್ರಿ. ಮಳೆನೇ ಬರ್ಲಿಕ್ಕೆ ಅಂತಂದ್ರೆ ಅವು ದನ ಕರುಗಳಿಗೂ ಈಗ ಎಲ್ಲಿ ಕುಡಿಯೋಕೆ ಒಂದು ಹನಿ ನೀರು ಸಮೇತ ಸಿಗಂಗಿಲ್ಲ, ಅದ್ರಾಗ ಮೇವು ಸಮೇತ ಭೀ ಸಿಗಂಗಿಲ್ಲ, ರೊಕ್ಕ ಬೀಳಿತು. ಹಂಗಾಗಿ ಭಾಳ ಅಂದ್ರೆ ಭಾಳ ಹೈರಾಣ ಅಂತಂದ್ರೆ ರೈತರ ಜೀವನ ನೋಡ್ರಿ. ರೈತರ ಜೀವನದಷ್ಟು ಕಷ್ಟ ಜೀವನ ಯಾರ್ದು ಇಲ್ಲ ಅಂತ ಅನ್ಕೋತೀನಿ ರೀ ನಾನು. ಬೀಳ್ತಮ್ಮ ಈ ಕಡೆ ಬಾ, ಬೀಳ್ತಿ ಬ್ಯಾರಲ್ ಬೀಳ್ತದ, ಬೀಳ್ತಿ ಈ ಕಡೆ ಬಾ, ಹೋಗ್ಬೇಡಲ್ಲಿ ಬ್ಯಾರಲ್ ಬಲ್ಲಿ. ನಮ್ಮಂಥರ ಅದು ರೈತರದಂತೂ ಪರಿಸ್ಥಿತಿ ಹೇಳಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಹಾಗಾಗಿ ಏನು ಮಾಡೋಕ್ಕೂ ಮನಸ್ಸಿಲ್ದಂಗೆ. ಯಾಕಂದ್ರೆ ಕಬ್ಬಿನ ಹೊಲಗಳು ನೋಡಿದ್ರನ ಅಷ್ಟೊಂದು ಇದು ಆಗ್ಬಿಟ್ಟದ್ರಿ, ಹಳಾಳೆ ಅನ್ನಿಸಕತ್ತದ. ಅಷ್ಟೆಲ್ಲ ರೊಕ್ಕ ಹಾಕಿದೆವು, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅನ್ನೋ ಒಂದು ಚಿಂತೆ ರೀ. ಆ ಚಿಂತೆ ಒಳಗನ ಏನು ಮಾಡೋಕ್ಕೂ ಮನಸ್ಸು ಆಗಲ್ರಿ. ಒಂದು ವಾರ 2 ವಾರದಾಗ ಮಳೆ ಬಂತಂದ್ರೆ ಚಲೋ ಆಗ್ತದ್ರಿ. ಮಳೆ ಬರ್ಲಿಕ್ಕೆ ಅಂತಂದ್ರೆ ಭಾಳ ಹೈರಾಣ ಪರಿಸ್ಥಿತಿ ನೋಡ್ರಿಪ್ಪ ನಮ್ಮಂಥವ್ರದ. ಇವತ್ತಿನ ವಿಡಿಯೋಸ ಇಷ್ಟೇ ರೀ ಫ್ರೆಂಡ್ಸ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಿಮ್ಮ ಕಡೆಗೆ ಮಳೆ ಬಂದದೇನಿಲ್ಲ ಅನ್ನೋದನ್ನ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ನಮ್ಮ ಕಡೆಗಂತೂ ಭಾಳಷ್ಟು ಕಡೆಗೆ ಮಳೆನೇ ಇಲ್ಲ ರೀ.